ನೋಡಿ, ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಅನೇಕ ವಿಭಾಗಗಳಲ್ಲಿ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ವಿಶಾಲವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಪೆಂಡಾಲನ್ನ ನಾವು ನೋಡ್ತಾ ಇದ್ದೀವಿ. ಕಣ್ಣಿಗೆ ಕಾಣೋವರೆಗೂ ದೊಡ್ಡ ಪೆಂಡಾಲನ್ನ ಹಾಕಿದ್ದೇವೆ. ತಣ್ಣನೆ ಗಾಳಿ ಬರಬೇಕು ಅಂತೇಳಿ ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಹಾಕಿದ್ದೇವೆ. ಕೆಳಗಡೆ ನೀರು ಹಾಕಿಬಿಟ್ಟು ತಣ್ಣನೆ ಗಾಳಿ ಬರಬೇಕು, ನೆಲ ಹಾಸನ್ನ ತಣ್ಣಗೆ ಮಾಡಿಬಿಟ್ಟು ಚೇರ್ಸ್ ಹಾಕಿದ್ದೇವೆ, ಮ್ಯಾಟ್ ಹಾಕಿದ್ದೇವೆ. ಜೊತೆನಲ್ಲಿ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಪೆಂಡಾಲ್ಗೆ ಅಟ್ಯಾಚ್ಡ್ ಆಗಿನೇ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡಿದೆ ಸುತ್ತಲೂ. ಮತ್ತೆ ವಾಹನಗಳ ನಿಲುಗಡೆಗೂ ಕೂಡ ಈ ಪೆಂಡಾಲಿನ ಸುತ್ತ ವ್ಯವಸ್ಥೆನೇ ಮಾಡಿದೆ. ದೂರ ಯಾರು ನಡಿಬೇಕಾಗಿಲ್ಲ. ಮತ್ತು ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಬಂದು ಹೋಗೋದಕ್ಕೂ ಕೂಡ ಸುಲಭ. ಕುಡಿಯ ನೀರಿನ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡಿದೆ, ಊಟ ತಿಂಡಿ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡಿದೆ. ಒಟ್ಟು ಯಡಿಯೂರಪ್ಪನವರಿಗೆ ಏನು ಈ ಒಂದು ರಾಜಕೀಯ ಪ್ರಯಾಣಕ್ಕೆ 50 ವರ್ಷ ಏನಾಗಿದೆ, ಒಂದು ಶಾಸಕರಾಗಿ ಅನುಭವ ಇದೆ, ಮುಖ್ಯಮಂತ್ರಿಯಾಗಿ ಅನುಭವ ಇದೆ, ಮಂತ್ರಿಯಾಗಿ, ಪ್ರತಿಪಕ್ಷ ನಾಯಕರಾಗಿ, ಸಂಸತ್ ಸದಸ್ಯರಾಗಿ, MLC ಆಗಿ, ಪುರಸಭಾ ಅಧ್ಯಕ್ಷರಾಗಿ, ಪುರಸಭಾ ಸದಸ್ಯರಾಗಿ, ಈ ರೀತಿ ದೀರ್ಘಕಾಲದ ರಾಜಕೀಯ ಅನುಭವ ಏನಿದೆ, ಇದಕ್ಕೆ 50 ವರ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಆಗಬೇಕು. ಇದರೊಳಗಡೆ ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇದರಲ್ಲಿ ವಿಶೇಷವಾಗಿ ಇನ್ನೊಂದೇನು ಅಂತಂದ್ರೆ, ಅಮಿತ್ ಶಾಜಿ ಅವರು ಭಾಗವಹಿಸ್ತಾ ಇದ್ದಾರೆ. ಅಮಿತ್ ಶಾಜಿ ಅವರು ಯಾವ ರಾಜ್ಯದಲ್ಲಿ BJPಯನ್ನ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡ್ತಾರೆ, ಅಂತ ಎಲ್ಲ ರಾಜ್ಯಗಳಲ್ಲಿ BJPಯನ್ನ ಅಧಿಕಾರಕ್ಕೆ ತಂದಿರ್ತಕ್ಕಂಥ ಮಹಾನ್ ನಾಯಕ ನಮ್ಮ ಅಮಿತ್ ಶಾ ಅವರು. ಸರ್, ಇಲ್ಲಿ ಸುಮಾರು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ನಮ್ಮ ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಉತ್ಸಾಹ ಈ ಕಾರ್ಯಕ್ರಮ ನೀಡೋದಿದೆ. ಸರ್, ಸುಮಾರು ಎಷ್ಟು ಲಕ್ಷ ಜನ ಬರೋ ನಿರೀಕ್ಷೆಯಲ್ಲಿದೆ? ಬಂದಂತವ್ರಿಗೆಲ್ಲ ಎಲ್ಲ ಸಕಲ ವ್ಯವಸ್ಥೆಗಳು ಆಗಿದೆಯಾ ಅಂತ ನಾವು ಅಂದ್ಕೊಂಡಿದ್ದೇವೆ. ಒಂದು 8-10 ಲಕ್ಷ ಜನ ಭಾಗವಹಿಸಬಹುದು ಅಂತ. ಯಾಕೆಂದ್ರೆ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿಂದನೂ ಕೂಡ ಬರ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಹಳ್ಳಿಗಳಿಂದನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವ್ರು ಇದ್ದಾರೆ. 8-10 ಲಕ್ಷ ಜನ ಭಾಗವಹಿಸಬಹುದು ಅಂತ ಅಂದ್ಕೊಂಡಿದ್ದೇವೆ. ನಿನ್ನೆಯಿಂದನೇ ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ದೊಡ್ಡ ಪ್ರೊಸೆಷನ್ ಎಲ್ಲ ಆಯಿತು, ಪುರ ಪ್ರವೇಶ. ಇವತ್ತು ಬೆಳಗ್ಗೆಯಿಂದನೇ ಜನ ಎಲ್ಲ ಬರೋದಕ್ಕೆ ಪ್ರಾರಂಭ ಆಗಿದೆ. ಸಾಯಂಕಾಲದವರೆಗೆ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ದೊಡ್ಡ ಪರಿಸರವೇ ಒಂದು ಮಹಾನ್ ಜಾತ್ರೆ ನಡೆದಂಗೆ ಈ ಕಾರ್ಯಕ್ರಮ ನಡೆಯೋದಿದೆ. ಸರ್, ಈ ಒಂದು ಅಭಿಮಾನೋತ್ಸವ ಮುಂದಿನ 2028ರ ಸಾರ್ವತ್ರಿಕ ಚುನಾವಣೆಗೆ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಸರ್? ಇದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಾಡಿರೋ ಕಾರ್ಯಕ್ರಮ ಅಲ್ಲ. ಆದರೆ ಒಂದು ರಾಜಕೀಯ ಪಾರ್ಟಿ ಆಗಿರೋದ್ರಿಂದ ಇದರ ರಾಜಕೀಯ ಲಾಭಗಳು ಖಂಡಿತ ಆಗೇ ಆಗತ್ತೆ. ಇನ್ನು 28ಕ್ಕಿದೆ ಚುನಾವಣೆ, ಇನ್ನು 2 ವರ್ಷ ಇದೆ. ಹಾಗಾಗಿ ಇದು ಇನ್ನು 2 ವರ್ಷ ಇರೋದ್ರಿಂದ ಕಾರ್ಯಕರ್ತರಿಗಂತೂ ಉತ್ಸಾಹ ಈ ಕಾರ್ಯಕ್ರಮದಿಂದ ಸಿಗೋದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.